ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ವೀಡಿಯೋನ ಯಾವ ಥರ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಬರುತ್ತಲ್ಲ ಅದನ್ನು ಯಾವ ಥರ ನೀವು ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮದು ಹೊಸ ಚಾನಲ್ ನೀವು ಮಾಡಿಬಿಟ್ಟು ಅದರಲ್ಲಿ ಯಾವ ಥರ ನೀವು ಪೋಸ್ಟ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಗೈಸ್, ಯೂಶ್ವಲಿ ಈಗ ಇನ್ಸ್ಟಾಗ್ರಾಮ್ನ ವೀಡಿಯೋಸ್ ತಗೊಂಡು ನೀವು ಯೂಟ್ಯೂಬ್ಗೆ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಸೊ ಕಾಪಿರೈಟ್ ಕ್ಲೈಮ್ ಬರಬಾರ್ದಂದ್ರೆ ಯಾವ ಥರ ಎಡಿಟ್ ಮಾಡಿಬಿಟ್ಟು ಸಿಂಪಲ್ ಪ್ರೊಸೆಸಲ್ಲಿ ಯಾವ ಥರ ಎಡಿಟ್ ಮಾಡಿಬಿಟ್ಟು ನೀವು ಸಾಂಗ್ ಎಲ್ಲಿಂದ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕಂತ ನಾನು ಹೇಳ್ಕೊಡ್ತೀನಿ ಸಿಂಪಲ್ ಪ್ರೊಸೆಸಲ್ಲಿ. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋಸ್. ಓಕೆ ಗೈಸ್, ನಾವು ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಈಗ ಸಿಂಪಲಿ ಇನ್ಸ್ಟಾಗ್ರಾಮು. ಇಲ್ಲಿಂದನೇ ನಿಮಗೆ ವೀಡಿಯೋಸ್ ಬಂದುಬಿಟ್ಟು ಡೌನ್ಲೋಡ್ ಮಾಡಬೇಕು. ಆ್ಯಂಡ್ ಗೈಸ್, ಜಾಸ್ತಿ ಬಂದುಬಿಟ್ಟು ಕಾಮಿಡಿ ವೀಡಿಯೋಸ್ನ ಸೆಲೆಕ್ಟ್ ಮಾಡಿ, ಆಗಲೇ ನಿಮಗೆ ಬಂದುಬಿಟ್ಟು ಯೂಸ್ ಆಗೋದು. ಅವರು ಆಡಿಯನ್ಸ್ ನೋಡೋಕ್ಕೆ ಇಷ್ಟಪಡೋದು ಜಾಸ್ತಿ ಕಾಮಿಡಿನೇ ಅಲ್ವಾ, ಹಂಗಾಗಿ. ಸೊ ನಾನು ಇಲ್ಲಿ ಒಂದು ರೀಲ್ಸು ನೋಡ್ತಾ ಇದ್ದೀನಿ, ಅದು ಈ ರೀಲ್ಸು ಸ್ವಲ್ಪ ಕಾಮಿಡಿ ಇದೆ. ಸೊ ಹಂಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನಾವೇನು ಮಾಡೋಣ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಕಾಯಿನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ವೀಡಿಯೋನ. ಓಕೆ, ಈಗ ನಾವು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 16:9, ಇಲ್ಲ ನೀವು ನಾರ್ಮಲಾಗಿ ಶಾರ್ಟ್ ಮಾಡೋಂಗಿದ್ರೆ 9:16, ಇಲ್ಲ 1:1 ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮ್ಮ ಅಕಾರ್ಡಿಂಗ್ 1:1 ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಶಾರ್ಟ್ಸ್ಗೆ ಮಾಡೋಂಗಿದ್ರೆ 1:1 ಇನ್ನೊಂದು 16:9. ನಾನೀಗ ಯೂಟ್ಯೂಬ್ಗೆ ಮಾಡ್ತಾಯಿದ್ದೀನಿ. ಸೊ 16:9 ನಾನು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ತೀನಿ. ಸೊ ನೀವು ಲಾಂಗ್ ವೀಡಿಯೋ ಮಾಡೋದಾದರೆ ಗೈಸ್, ಒಂದು ರೀಲ್ ಮಾತ್ರ ಹಾಕಬೇಡಿ, 5-6 ರೀಲ್ಸ್ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ ಹಾಕಿ. ಓಕೆನಾ? ಓಕೆ ಗೈಸ್, ನಾವು ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಹೆಂಗೆ ಡೌನ್ಲೋಡ್ ಮಾಡಿದ್ದು. ಸೊ ಇದೇ ರೀಲ್ ಬಂದುಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಓಕೆ ಗೈಸ್, ಈಗ ನಾವು ಇದು ಫಸ್ಟ್ ಏನು ಮಾಡಬೇಕಂದ್ರೆ ಇದರದ್ದು ಝೂಮ್ ಮಾಡ್ಕೊಳ್ಳೋಣ. ಸ್ವಲ್ಪ ಪೆನ್ ಆ್ಯಂಡ್ ಝೂಮ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಝೂಮ್ ಮಾಡಿಬಿಟ್ಟು ಇಲ್ಲಿ ಈಕ್ವಲ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡೋಣ. ಓಕೆನಾ? ಇದು ಈಕ್ವಲ್ ಆಗುತ್ತೆ. ಅದಾದಮೇಲೆ ಗೈಸ್, ನಮಗೆ ಇದರಲ್ಲಿ ಇದರಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನಾವು ಪ್ಲೇ ಮಾಡ್ತಿರ್ಬೇಕಿದ್ರೆ ಸೌಂಡ್ ಬರುತ್ತೆ. ಈಗ ನಿಮಗೆ ಸೌಂಡ್ ಕೇಳಿಸ್ತಿಲ್ಲ, ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿರೋದು, ಹಂಗಾಗಿ. ಸೊ ನೀವು ಎಡಿಟ್ ಮಾಡಬೇಕಿದ್ರೆ ನಿಮಗೆ ಸೌಂಡ್ ಕೇಳಿಸುತ್ತೆ. ಸೊ ಈ ಸೌಂಡ್ ಪ್ರಕಾರ ನೀವು ಹಾಕಿದರೆ ಏನಾದರೂ ಯೂಟ್ಯೂಬ್ಗೆ ಪಕ್ಕ ಅವ್ರು ನಿಮಗೆ ಕಾಪಿರೈಟ್ ಕೊಡ್ತಾರೆ. ಸೊ ನೀವು ಬಂದುಬಿಟ್ಟು ಈ ಥರ ಯೂಸ್ ಮಾಡಬಾರ್ದು ಇದನ್ನು. ಓಕೆನಾ? ಫಸ್ಟ್ ಏನು ಮಾಡಬೇಕಂದ್ರೆ ನಿಮಗೀಗ ಇನ್ನೊಂದು ವೀಡಿಯೋನೂ ಆ್ಯಡ್ ಮಾಡ್ಕೋಬೋದು ಗೈಸ್. ನೋಡಿ, ಈ ಥರ ನಾನು ಜಸ್ಟ್ ತೋರಿಸಿದ್ದು ನಿಮಗೆ ಆ್ಯಡ್ ಮಾಡಿ. ಓಕೆನಾ? ಸೊ ನೀವು ಇಲ್ಲಿ ಸಾಂಗ್ನ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ಫಸ್ಟು ಇಲ್ಲಿ ನೋಡಿ, ಈ ಸಾಂಗ್ ಎಲ್ಲ ಬರ್ತಾ ಇರುತ್ತೆ. ಓಕೆನಾ? ಆದಮೇಲೆ ಗೈಸ್, ನಿಮ್ಗೆ ಏನು ಮಾಡಬೇಕಂದ್ರೆ ಈ ಸಾಂಗ್ನ ಫಸ್ಟು ನೀವು ಮ್ಯೂಟ್ ಮಾಡ್ಕೋಬೇಕು. ಇಲ್ಲಿ ಎಡಿಟಿಂಗಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಪ್ರೆಸ್ ಮಾಡಿದರೆ ಇದು ವಿಡಿಯೋ ಏನು ಪ್ಲೇ ಆಗ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮಿಕ್ಸರ್ ಅಂತ ಒಂದು ಆಪ್ಷನ್ನು ಅಲ್ಲಿ ಕೆಳಗಡೆ ಇಲ್ಲಿ ನೋಡಿ ಇಲ್ಲಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರದ್ದು ಸೌಂಡ್ ವಾಲ್ಯೂಮ್ ಇದೆಯಲ್ಲ, ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ. ಇದು ಫುಲ್ ಕಮ್ಮಿ ಮಾಡಿಬಿಡಿ. ಫುಲ್ ಕಮ್ಮಿ ಮಾಡಾದಮೇಲೆ ಈಗ ನಾವು ಬ್ಯಾಕ್ ಹೋಗ್ಬಿಡೋಣ. ಓಕೆನಾ? ಬ್ಯಾಕ್ ಹೋಗಾದ್ಮೇಲೆ ಇಲ್ಲಿ ನಾವು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳೋಣ. ಆ ಸಾಂಗ್ಗೆ ಯಾವುದಿತ್ತು ಈಗ ರೀಲ್ಸಲ್ಲಿ ಯಾವುದಿದೆ ನೀವು ಅದನ್ನು ಬೇಕಿದ್ರೆ ಸರ್ಚ್ ಮಾಡ್ಕೋಬೋದು. ಇಲ್ಲಿ ಅದೇ ಸಾಂಗ್ನ ಇಲ್ಲಿ ಸರ್ಚ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ತೋರಿಸ್ತಿದ್ದೀನಿ ಒಂದು ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ನಡ ಸಾಂಗ್ ಅಂತಲೇ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ಟೈಪ್ ಮಾಡ್ಕೋತೀನಿ. ಆದಮೇಲೆ ಇಲ್ಲಿ ಕನ್ನಡ ಸಾಂಗ್ ಅಂತ ಹಾಕಿಬಿಟ್ಟು ಇಲ್ಲಿ ನಿಮಗೊಂದು ಆಪ್ಷನ್ ಇರುತ್ತೆ, ಅಲ್ಲಿ ಬಂದುಬಿಟ್ಟು ನೀವು ಏನು ಮಾಡಬೇಕಂದ್ರೆ ತೋರಿಸ್ತೀನಿ ಒಂದು ನಿಮಿಷ ಗೈಸ್. ಸೊ ನಾವು ಫಸ್ಟ್ ಟೈಪ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸಾಂಗ್ಸು ನಿಮಗೆ ಬರ್ತಿದೆ. ಇಲ್ಲಿ ಸೈಡಲ್ಲಿ 3 ಡಾಟ್ಸ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಸರ್ಚ್ ಬಾರ್ ಹತ್ರ ಆ ಕಡೆ ಲಾಸ್ಟಲ್ಲಿ 3 ಡಾಟ್ಸ್ ಇದೆಯಲ್ಲ, ಸಿಂಪಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ನೀವು ಸಾಂಗ್ ಬಂದುಬಿಟ್ಟು ಯಾವ್ದು ಬೇಕದು ಅದ್ರ ಮೇಲೆ ಸೆಲೆಕ್ಟ್ ಮಾಡೋಕ್ಕೋಸ್ಕರ ಫಸ್ಟು ನೀವು ಸರ್ಚ್ ಫಿಲ್ಟರ್ಸು ಇದೆಯಲ್ಲ ಆಪ್ಷನು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಕ್ರಿಯೇಟಿವ್ ಕಾಮನ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇಲ್ಲಿ ಕೆಳಗಡೆ, ಕ್ರಿಯೇಟಿವ್ ಕಾಮನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗೆ ಅಪ್ಲೈ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಈಗ ಎಷ್ಟೇ ವೀಡಿಯೋಸ್ ಬಂದರೆ ಈ ವಿಡಿಯೋಸ್ ಸಾಂಗ್ಸ್ ಬಂದುಬಿಟ್ಟು ನಿಮಗೆ ಕಾಪಿರೈಟ್ ಸಿಗಲ್ಲ, ಇದೆಲ್ಲ ಫ್ರೀ ನಿಮಗೆ. ನಾನೊಂದು ವೀಡಿಯೋ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಬೇಕಿದ್ರೆ. ಇಲ್ಲಿ ಬಂದುಬಿಟ್ಟು ಈ ವಿಡಿಯೋ ಒಂದಿದೆ, ಇದು ಕಾಪಿರೈಟ್ ಫ್ರೀ. ಕೆಳಗೆ ಸ್ಕ್ರಾಲ್ ಮಾಡಿದರೆ ಲೈಸೆನ್ಸ್ ಇರುತ್ತೆ, ನೀವು ಇದನ್ನು ಕಾಮನ್ನಾಗಿ ಯೂಸ್ ಮಾಡ್ಬೋದು, ಕಾಪಿರೈಟ್ ಬರೋಲ್ಲ. ಇಲ್ಲಿ ಬರ್ದಿದ್ದಾರೆ ನೋಡಿ, ಕ್ರಿಯೇಟಿವ್ ಕಾಮನ್ಸ್ ಅಂತ ಲೈಸೆನ್ಸು. ಸೊ ಲೈಸೆನ್ಸ್ ಇದೆ, ನೀವು ಯೂಸ್ ಮಾಡ್ಕೋಬೋದು ಈ ಸಾಂಗ್ನ ಅಂತ. ಓಕೆನಾ? ನೀವು ಈ ಥರ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ವೀಡಿಯೋಗೆ ರೀಲ್ಸ್ಗಾಗಲಿ ನಿಮಗೆ ಬಂದುಬಿಟ್ಟು ಕಾಪಿರೈಟ್ ಅವ್ರು ಕೊಡಲ್ಲ ಯಾವುದೇ ಕಾರಣಕ್ಕೂ. ಓಕೆನಾ ಗೈಸ್? ಈ ಟ್ರಿಕ್ನ ನೀವು ಯೂಸ್ ಮಾಡಿ. ಈ ಟ್ರಿಕ್ನ ಯೂಸ್ ಮಾಡಿಬಿಟ್ಟು ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿ ಹಾಕಿ. ಓಕೆನಾ ಗೈಸ್? ಅದಾದಮೇಲೆ ನಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ವಾ, ಅಲ್ಲಿಂದ ಕ್ರಿಯೇಟಿವ್ ಕಾಮನ್ ಫಿಲ್ಟರ್ ಅಪ್ಲೈ ಮಾಡಿಬಿಟ್ಟು ಅಲ್ಲಿಂದ ಡೌನ್ಲೋಡ್ ಮಾಡಿಬಿಟ್ಟು ಡೌನ್ಲೋಡ್ ಆಗಿದೆ. ಸೊ ನಾವು ಇದನ್ನು ಫಸ್ಟು ವೀಡಿಯೋದು ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳೋಣ. ನಾನು ಆಗಲೇ ಕಮ್ಮಿ ಮಾಡಿದ್ದೆ. ಸೊ ಇಲ್ಲಿ ನಾವು ಸಾಂಗು ಆಪ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ಸಾಂಗ್ ಆಪ್ಷನಲ್ಲಿ ಹೋಗೋಣ.
ಇಲ್ಲಿ ನೋಡಿ ನೀವು ಡೌನ್ಲೋಡ್ ಮಾಡಿರ್ತೀರಲ್ಲ ಯೂಟ್ಯೂಬಿಂದ ಏನು ವೀಡಿಯೋ ಅದು ಇಲ್ಲಿ ಸಾಂಗ್ಸಲ್ಲಿ ಇರುತ್ತೆ. ಓಕೆನಾ. ಸೊ ನೀವು ಬಂದುಬಿಟ್ಟಲ್ಲಿ ಯಾವ ಸಾಂಗ್ ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ಈಸಿಯಾಗಿ ಬಿಂದಾಸಾಗಿ ಯೂಸ್ ಮಾಡಿ, ನಿಮಗೆ ಕಾಪಿರೈಟ್ ಕ್ಲೇಮ್ ಬರಲ್ಲ. ಸೊ ನೀವು ಈಸಿಯಾಗಿ ಬಂದುಬಿಟ್ಟು ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡಿ ಆಮೇಲೆ ಈ ಥರ ಸಿಂಪಲ್ಲಾಗಿ ಎಡಿಟ್ ಮಾಡಿ ಆ್ಯಂಡ್ ಅಪ್ಲೋಡ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ಓಕೆನಾ. ಆರಾಮಾಗಿ ನೀವು ಈ ಥರ ಮಾಡೋದ್ರಿಂದ ನಿಮಗೆ ಬೇಗ ಗ್ರೋ ಆಗುತ್ತೆ ನಿಮ್ಮ ಚಾನಲ್ಲು. ಆ್ಯಂಡ್ ವ್ಯೂಸ್ ಅಂತೂ ತುಂಬಾ ಬರುತ್ತೆ, ಯಾಕಂದರೆ ಕಾಮಿಡಿ ರೀಲ್ಸ್ ಅಂತ ಗೊತ್ತಲ್ಲ ಎಷ್ಟು ವ್ಯೂಸ್ ಹೋಗುತ್ತಂತ. ಸೊ ಹಾಗಾಗಿ ಈ ಥರ ವೀಡಿಯೋ ಮಾಡಿ ಗೈಸ್ ನಿಮ್ಮದು ವ್ಯೂಸ್ ಹೋಗುತ್ತೆ. ಸೊ ಯಾರೆಲ್ಲ ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಹೊಸ ಚಾನಲ್ನ ಬೇಗ ಬೇಗ ಕ್ರಿಯೇಟ್ ಮಾಡಿ 2024 ಬರೋಕ್ಕಾಯಿತು. ಸೊ ನಿಮಗೆ ಒಂದು ಚಾನಲ್ ಐಡಿಯಾನ ನಾನು ಕೊಟ್ಟಿದ್ದೀನಿ. ಸೊ ಇಷ್ಟ ಆದರೆ ಗೈಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ. ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಮೈ ಗೈಸ್.